ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಕಾರ್ಯಕರ್ತೆಯರ ಹಿತಾಸಕ್ತಿ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನೋದು ಆರೋಪ. ದೇವನಾಂ ಪ್ರಿಯದರ್ಶಿ ಅಶೋಕ ಚಕ್ರವರ್ತಿ ಟ್ರಸ್ಟ್ ವಿರುದ್ಧ ಇಂಥ ಆರೋಪ ಕೇಳಿ ಬರ್ತಾ ಇದೆ. 18,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಂಚನೆ ಮಾಡಿದ್ದಾರೆ. ಸುಮಾರು 5 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾರೆ ಅನ್ನೋ ಆರೋಪ. ಎಐಟಿಯುಸಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಇಂಥ ಆರೋಪ ಕೇಳಿ ಬರ್ತಾ ಇದೆ. ಜಯಮ್ಮ ಮತ್ತೆ ಶ್ರೀಧರ್ ವಿರುದ್ಧ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಂಗನವಾಡಿ ಅಧ್ಯಕ್ಷರಾದ ಅಮ್ಜದ್ ಅವರು ಮತ್ತು ಜಯಮ್ನವರು ಇವರು 3 ಮಂದಿ ಕೂಡ್ಕೊಂಡು ಇಲ್ಲಿ ಹಾವೇರಿಗೆ ಬಂದು ಎಲ್ಲ ತಾಲೂಕಿನ ಅಧ್ಯಕ್ಷರು ಕರೆಸ್ಕೊಂಡು ನೀವು ಯಾವ ತಾಲೂಕಿನಿಂದ ಎಷ್ಟು ವರ್ಷದಿಂದ ಹಣ ಕೊಟ್ಟಿಲ್ಲ ಹೇಳ್ರಿ ಅಮ್ಮ ಜಿಲ್ಲಾಕ್ಕೆ ಅಂತ ಹೇಳಿದಾಗ ಅವರು ಕೆಲವರು ರಾಜ್ಯ ಸಮಿತಿಗೆ ನಾವು ನೇರವಾಗಿ ಕೊಟ್ಟವಿ, ಜಿಲ್ಲಾ ಕೊಟ್ಟಿಲ್ಲ ಅಂತ ಅವ್ರ ಎದುರಿಗೆ ಹೇಳಿದರು. ಅವಾಗ ಅಷ್ಟರು ಕೂಡಿ ತೀರ್ಮಾನ ಮಾಡಿದರು, ನಿಮ್ಮದೇನು 4 ಲಕ್ಷ ರೂಪಾಯಿ ನಿಮ್ಮ ಸಾಲ ಐತಿ, ಅದನ್ನು ನಾವು AITC ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಸಾಲವನ್ನು ಮರಳಿ ಕೊಡ್ತೇವೆ ಅಂತ ಹೇಳಿದರು. ಆ ಮರಳಿ ಕೊಡ್ತೇವೆ ಅಂತ ಹೇಳಿಂದ ಮುಂದೆ ಇಲ್ಲಿ ಜಿಲ್ಲಾದಾಗ ಒಂದು ತೀರ್ಮಾನ ಮಾಡ್ಕೊಂಡು ನಾನು ನಮ್ಮ ಕಾರ್ಯಕರ್ತರು ಏನಂದ್ರೆ ಅವ್ರ ಹತ್ರ ನೀವು ಕೈ ಒಡ್ಡಿಸ್ಕೊಳ್ಳೋದು ಬೇಡ, ನೀವು ನಮ್ಮ ಕೆಲಸ ಮಾಡಿರಿ ಸಾಕಷ್ಟು, ನಾವು ನಮಗೆ 1,000 ರೂಪಾಯಿ ಬರಲಿ ನಾವು ಹಾಕಿ ನಿಮ್ಮ ಸಾಲಕ್ಕೆ ನಾವು ಜಮಾ ಮಾಡಿ ಕೊಡ್ತೇವೆ ಅಂತ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಒಂದು ಜಿಲ್ಲಾ ಸಮಿತಿ ಸಭೆಯಲ್ಲಿ. ಅದನ್ನು ಕೊಡ್ತಕ್ಕಂಥದಕ್ಕೆ ನೇರವಾಗಿ ರಾಜ್ಯ ನಾಯಕರು ಅವ್ರಿಗೆ ಯಾಕೆ ಹಣ ಕೊಡಬೇಕು, ಅವ್ರ ಸಾಲ ತೀರ್ಸಕ್ಕೆ ನೀವು ಯಾರು, ನೀವು ಸಂಘಟನೆಗೆ ನೀವೇ ಬನ್ನಿ, ಅವ್ರನ್ನ ಹೆಂಗಾರ ಮಾಡಿರಿ ಅಂತೇಳಿ ಇದು ಒಂದು ನನ್ನ ಪ್ರತಿರೋಧ ಮಾಡ್ತಕ್ಕಂಥದ್ದು ಬಂತು. ಅದಕ್ಕೆ ಏನೂ ನೋಟಿಸ್ ಕೊಡ್ದಾನೆ ಇವತ್ತು ನೋಟಿಸ್ ಕೊಟ್ಟರು. ಒಂದು ಚಿಲ್ಲಿ ಪಿಲ್ಲಿ ಕೊಟ್ಟಾಗ ಅವರು ಅಲ್ಲಿ ಕುತ್ಕೊಂಡು ನೋಟಿಸ್ ಕೊಟ್ಟರು ಅಲ್ಲ, ಜಿಲ್ಲಾದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಬಂದು ತನಿಖೆ ಮಾಡಿರಿ, ಒಂದು ಸಮಿತಿ ನೇಮಿಸ್ರಿ ಅಂತೇಳಿ ಏನು 8, 7 ಮತ್ತು 8 ಮೈಸೂರಲ್ಲಿ AITC ರಾಜ್ಯ ಸಮ್ಮೇಳನದಲ್ಲಿ ನಮ್ಮ ಜಿಲ್ಲೆದವ್ರನ್ನ ಒಬ್ಬರನ್ನ ವಿಶೇಷ ಪ್ರತಿನಿಧಿ ಕಳಿಸ್ಕೊಟ್ಟು ಇಲ್ಲ ಅಲ್ಲಿಗೆ ಬರ್ರಿ ಜಿಲ್ಲಾಕ್ಕೆ ಹಣಕಾಸಿನ ಲೆಕ್ಕಪತ್ರ ಬೇಕಾ ಅದನ್ನು ಕೊಡಕ್ಕೆ ರೆಡಿ ಅದಾವೆ, ಎಲ್ಲ ಒಂದು ಸಂಘಟನೆಯನ್ನು ಒಗ್ಗಟ್ಟು ಮಾಡ್ಬೇಕಂತ ಹೇಳಿವಿ ಅಂತೇಳಿ ಇದೆಲ್ಲ ಮಾಡ್ಕೊಂಡಿಂದ ನಾನು ಉಚ್ಚಾಟನೆ ಮಾಡ್ಯಾರ, ಹೋರಾಟ ಮುಂದುವರಿಸ್ತೀನಿ. ನಮಗೆ ಕಟ್ಸಿದ್ದು ಅಮೌಂಟೇ 5 ಲಕ್ಷ ರೂಪಾಯಿ ಆಗೈತೆ ರೀ. ಆಮೇಲೆ ನಮ್ಗೆ 4 ದಿನಕ್ಕೆ ಕೋರ್ಡಿನೇಟರ್ಗೆ ಪೇಮೆಂಟ್ ಬಂದಿಲ್ಲ 3 ತಿಂಗಳದ್ದು, ಅದರಿಂದ ಅನ್ಯಾಯ ಆಗೈತಿ ನಮಗೆ. ಅವರು ನಮಗೆ ಕಟ್ಸಿದ ಮೆಂಬರ್ಸ್ ಏನದಾರಲ್ಲ ಅವ್ರ ಯಜಮಾನ್ರುಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಕೇಳಕ್ಕೆ ಬರ್ತಾರೆ ರೀ, ಕೋರ್ಡಿನೇಟರ್ ಮನೆಗೆ ಕೇಳಕ್ಕೆ ಹೋಗ್ತಾರೆ ರೀ. ತಿಂಗಳ ಅಲ್ರಿ ಅವ್ರು ಬಂದು ಅವ್ರು ಕಟ್ಟಿದ ಗಂಟೆ ಕೇಳ್ತಾರೆ ರೀ. ಅವರು ಅವ್ರದ್ದು 310 ರೂಪಾಯಿದಂತೆ ಕಟ್ಸ್ಯಾವ್ರಿ ತಿಂಗಳ ರೀ. ಅದು 2 ವರ್ಷ ರೀ, ಅಷ್ಟರದ್ದು ಕಟ್ಸಿಲ್ರಿ. ಅದರಲ್ಲಿ ನಿವೃತ್ತಿ ಆಗಕ್ಕೆ ಸಮೀಪಕ್ಕೆ ಬಂದಂಥದ್ದು ಈ SLC ಮಕ್ಳಿದ್ರ, ಆ ನಂತರ PUC ಮಕ್ಳಿದ್ರ, ಆ ನಂತರ ಮದುವೆ ಯಾರಾದರೂ ಮಾಡ್ತೀವಿ ಅನ್ನೋಂಥರಿದ್ರ, ಮನೆ ಕಟ್ಟ ಅಂತಾರಿದ್ರ, ಅವ್ರದ್ದಷ್ಟ ಒಂದು ಸ್ವಲ್ಪ ಹೆಚ್ಚಿಗೆ ಕಟ್ಸೇವ್ರಿ. ಉಳ್ದಾರ್ದು 600 ಚಿಲ್ಲರೆ ಹಿಂಗೆ ಕಟ್ಸಿ ಅಲ್ಲಿಗೆ ನಿಲ್ಸೇವ್ರಿ. ನಮ್ದು ದೇವನಾಂ ಪ್ರಿಯದರ್ಶಿನಿ ಅಶೋಕ ಚಕ್ರವರ್ತಿ ಟ್ರಸ್ಟ್ನಿಂದ ಶ್ರೀಧರ್ ಅಂತ, ಆ ಶ್ರೀಧರನ ಹೌದು ಇವರು ಶ್ರೀಧರ್ ಅಂತ ನಮಗೆ ಪ್ರಚೋದನೆ ಮಾಡಿದ್ದು ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು, AITC ಕಾರ್ಯದರ್ಶಿ ಅವರು ಜಯಮ್ಮ ಅಂತ. ನನಗೆ ಅವ್ರ ಅನ್ಯಾಯ ಮಾಡ್ಯಾರ ಇವ್ರು ಅನ್ಯಾಯ ಮಾಡ್ಯಾರ ಅಂತ ಗೊತ್ತಿಲ್ಲ. ನಮಗೆ ಶ್ರೀಧರ 3rd ಪರ್ಸನ್, ಫಸ್ಟ್ ಪರ್ಸನ್ ನಮಗೆ ಜಯಮ್ಮ. ಇವರ ನಮಗೆ ದುಡ್ಡು ಕಟ್ಟಾಕ ಪ್ರಚೋದನೆ ಮಾಡಿದ್ದು. ನಮ್ಮನ್ನ ಎಲ್ಲ ಕಡೆಗೆ ನಾವು ಮೀಟಿಂಗ್ ಹೋಗಿದ್ದು, 10 ಮೀಟಿಂಗ್ ಹೋಗಿಲ್ರಿ ನಾವು. ಕೋಲಾರ ಮೀಟಿಂಗ್ ಹೋಗ್ಯಾವ್ರಿ, ಆಮೇಲೆ ಗದಗ ಮೀಟಿಂಗ್ ಹೋಗ್ಯಾವಿ, ಚಿತ್ರದುರ್ಗ 2 ಸಲ ಹೋಗಿದ್ದೇವೆ, ಬೆಂಗಳೂರಿನಾಗ 1-2 ಸಲ ಕರೆದಾರ, ಮತ್ತು ಇನ್ನೊಂದು ಕಡೆಗೆ ಬೇರೆ ಕಡೆಗೆ ಭಾಳ ಸಲ ಮೀಟಿಂಗ್ ಕರೆದಾರ್ರಿ. ನಾವು ಅದಕ್ಕೆ 1,000-1,500 ರೂಪಾಯಿ ಗಂಟಲೆ ಖರ್ಚು ಮಾಡ್ಕೊಂಡು ಅಡ್ಡಾಡಿದ್ದೇವೆ. ನಮ್ಗೆ ಅದು ಯಾವ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಬೇಲಿನೇ ಎದ್ದು ಹೊಲ ಮೇದ ಹಾಗಾಯ್ತು. AITUC ನಂಬಿ ಅಂಗನವಾಡಿ ಕಾರ್ಯಕರ್ತೆಯರು ಮೋಸ ಹೋದ್ರ? ಖಂಡಿತ ವಿಜಯ ವೀರಪ್ಪನ ಇದಂತದೊಂದು ಪ್ರಕರಣ ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈಗ ಆ ಒಂದು ಅಂಗನವಾಡಿ ಕಾರ್ಯಕರ್ತರು ಆರೋಪ ಮಾಡ್ತಾ ಇರೋದು ಏನಂತಂದ್ರೆ ನಮಗೆ ಮುಂದಿನ ಜೀವಾಂಶಕ್ಕೆ ಅಂದ್ರೆ ರಿಟೈರ್ಡ್ ಆದ ನಂತರ ನಮಗೆ 50,000 ಸಂಬಳ ಕೊಡ್ತೀವಿ, 25,000 ಸಂಬಳ ಕೊಡ್ತೀವಿ ಅಂತೇಳಿ ಆಮಿಷವನ್ನು ಒಡ್ಡಿ ಜಯಮ್ಮ ಮತ್ತು ಶ್ರೀಧರ್ ಅಂತಕ್ಕಂಥವ್ರು ದೇವನಾಂ ಪ್ರಿಯದರ್ಶಿನಿ ಸಾಮ್ರಾಟ್ ಅಶೋಕ ಟ್ರಸ್ಟ್ ಅಂತ ಮಾಡಿಕೊಂಡು ಪ್ರತಿ ತಿಂಗಳು 310 ರೂಪಾಯಿನ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಮುಂದೆ ಆ ಒಂದು ಹಣವನ್ನ ರಿಟೈರ್ಡ್ ಆದ ನಂತರ ಹಣವನ್ನ ಕೇಳಿದ್ರೆ ಆ ಹಣವನ್ನ ಕೊಡೋದಿಲ್ಲ, ಜೊತೆಗೆ ಅವರನ್ನ ಕಾಡಿಸುವುದು, ಜೊತೆಗೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತೇಳಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಆ ಜಯಮ್ಮ ಮತ್ತು ಆ ಶ್ರೀಧರ್ ಅವರು ಹೇಳಿರುವಂತ ಆರೋಪವನ್ನು ಈಗಾಗಲೇ ಆ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇರುವಂತದ್ದು. ಆದ್ರೆ ಕೇವಲ ಇದು ಒಬ್ರು ಇಂದ ಹಣ ವಸೂಲಿ ಮಾತ್ರವಾಗಿಲ್ಲ, ಸುಮಾರು 18,000 ಅಂಗನವಾಡಿ ಕಾರ್ಯಕರ್ತರಿಂದ ಈ ಒಂದು ಹಣವನ್ನ
ಹಪ್ಪಿಕ್ಕಿರುವಂತದ್ದು. ಜೊತೆಗೆ ಒಟ್ಟು ಒಂದು 5 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ಜಯಮ್ಮ ಮತ್ತು ಶ್ರೀಧರ್ ಅವರು ಪಡೆದಿದ್ದಾರೆ ಅಂತೇಳಿ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರ ಮುಖಂಡರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಮಗೆ ನ್ಯಾಯ ಬೇಕು, ನಾವು ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥ ಸಂಬಳದಲ್ಲಿ ದಿನಕ್ಕೆ 10 ರೂಪಾಯಿ ಅಂತ ತೆಗೆದಿಟ್ಟು ತಿಂಗಳಿಗೆ 310 ರೂಪಾಯಿಯನ್ನ ನಾವು ಅವ್ರಿಗೆ ಕಟ್ಟಿದ್ದೇವೆ. ಆ ಒಂದು ಟ್ರಸ್ಟ್ ಮೂಲಕ ನಮಗೆ ಮಹಾ ಮೋಸ ಆಗಿದೆ, ನಮಗೆ ನ್ಯಾಯ ಬೇಕು ಅಂತೇಳಿ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಿರುವಂತದ್ದು. ವಿಜಯ ವೀರಪ್ಪನ್. ಥ್ಯಾಂಕ್ ಯು ಶಿವಾನಂದ್. ಈಗ ಮೊದಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ 108 ಸಮಸ್ಯೆ, ಆಗಾಗ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸ್ತಾ ಇರ್ತಾರೆ. ಅದರ ಮಧ್ಯೆ ಬರೋ ದುಡ್ಡಲ್ಲಿ ಸ್ವಲ್ಪ ಏನೋ ಉಳಿತಾಯ ಆಗುತ್ತೆ ಅಂತ ಈ ಸಂಘಟನೆಗೆ ತಗೊಂಡೋಗಿ ಸುರಿದ್ರೆ ಇವ್ರು ನಾಮ ಹಾಕಿ ಕಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.